ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರೌಡಿ ರೋಹಿಣಿ ಯಾದವ್ ಹುಡುಗಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ಪ್ಲೀಸ್ ಸಪೋರ್ಟ್ ಮಿ ಗೈಸ್. ಬನ್ನಿ ಈಗ ನಾನು ಮಾಡುವ ಹಾಗಲಕಾಯಿ ವಿಧಾನವನ್ನು ತಿಳಿಸ್ಕೊಡ್ತೇನೆ. ನಿಮಗೂ ಇಷ್ಟ ಆದರೆ ಒಂದ್ಸಲ ನೋಡಿ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಹೇಳಿ ಗೈಸ್. ಈಗ ನಾನು 4 ಹಾಗಲಕಾಯಿ ತಗೊಂಡಿದ್ದೀನಿ. ಆ ಹಾಗಲಕಾಯನ್ನು ನೀಟಾಗಿ ತೊಳ್ಕೊಂಡು ಒಂದು ಬಟ್ಟೆ ತಗೊಂಡು ತೇವ ಇಲ್ದಿರ ಒರೆಸ್ಕೊಂಡು ಸ್ಲೈಸಸ್ ಆಗಿ ರೌಂಡಾಗಿ ಕಟ್ ಮಾಡಿಕೊಂಡು ಅದ್ರ ಒಳಗಡೆ ಇರುವಂತಹ ಬೀಜವನ್ನೆಲ್ಲ ತೆಗೆದು ಸೈಡ್ಗೆ ಹಾಕಿ ಒಂದು ಬಾಣಲೆಯಲ್ಲಿ ಹಾಕಿದ್ದೀನಿ. ಬಾಣಲೆಯಲ್ಲಿ ಹಾಕಿ ನೋಡಿ, ಈಗ ತೋರಿಸಿದ್ದೀನಿ. ಆ ನೀರಿನ ಅಂಶ ಎಲ್ಲ ಹೋಗೋ ತನಕ ಆ ಬಾಣಲೆಯಲ್ಲಿ ನೀರು ಹಾಕಬಾರ್ದು ಮತ್ತು ಎಣ್ಣೆನೂ ಹಾಕಬಾರ್ದು. ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಹಂಗೆ ಫ್ರೈ ಮಾಡ್ಕೊಂಡ್ರೆ ನೀರಿನ ಅಂಶ ಎಲ್ಲ ಅದು ಹೀರ್ಕೊಂಬಿಡುತ್ತೆ. ಆ ನೀರಿನ ಅಂಶ ಎಲ್ಲ ಹೀರ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಯಾಕೆಂದರೆ ಇದು ನೀರು ಹಾಕಿ ಬೇಯಿಸ್ಕೋಬೋದು, ಕಹಿ ಇಲ್ದೇ ಬರುತ್ತೆ. ಬಟ್ ಆದರೆ ಅದರಲ್ಲಿರೋ ಪ್ರೋಟೀನ್ ಅಂಶ ಎಲ್ಲನೂ ಆ ನೀರಿಂದ ಆಚೆ ಹೋಗುತ್ತೆ. ಅದಕ್ಕೋಸ್ಕರ ನಾವು ನೀರು ಹಾಕಿ ಬೇಯಿಸ್ಕೊತಾ ಇಲ್ಲ. ಇಲ್ಲಿ ಎಣ್ಣೆ ಹಾಕಿ ಅದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಬೇಡ. ಯಾಕಂದರೆ ಆ ಪ್ರೋಟೀನ್ ಅಂಶ ಎಲ್ಲ ಇರುತ್ತೆ, ಸ್ವಲ್ಪ ಕಹಿ ಇರುತ್ತೆ, ಇರಲ್ಲ ಅಂತಲ್ಲ. ಬಟ್ ತಿನ್ನೋಕ್ಕೆ ಟ್ರೈ ಮಾಡಿ. ಯಾವತ್ತೂ ನಮ್ಮ ದೇಹಕ್ಕೆ ಕಹಿ ಅನ್ನೋದು ತುಂಬ ಹೆಲ್ದಿ ಫುಡ್ ಅಂತ ನನಗನ್ಸುತ್ತೆ. ಲೈಫಲ್ಲಿ ಎಲ್ಲರಿಗೂ ಅಷ್ಟೇ ಸಿಹಿ ಬೇಕು ಅಂತಲೇ ಪ್ರತಿಯೊಂದು ವಿಚಾರದಲ್ಲಿ ಥಿಂಕ್ ಮಾಡ್ತಾರೆ. ಅದು ಬೇಡ, ನಮ್ಮ ಲೈಫಲ್ಲಿ ಸಿಹಿನೂ ಇರಬೇಕು, ಕಹಿನೂ ಇರಬೇಕು. ಹಾಗೆ ಲೈಫು ಸಖತ್ತಾಗಿರುತ್ತೆ. ಅಷ್ಟೇ ನನ್ನ ಕಡೆಯಿಂದ ಹೇಳೋದು. ಏನಾದರೂ ತಪ್ಪಾಗಿದ್ರೆ ಸಾರಿ ಗೈಸ್. ನೋಡಿ, ಈಗ ಫ್ರೈ ಮಾಡಿರೋದನ್ನು ಎಲ್ಲ ತೆಗೆದು ಅದು ಸೈಡಿಗೆ ಇಟ್ಕೊಳ್ಳೋಣ ಒಂದು ಪ್ಲೇಟಿಗೆ. ಅದೇ ಬಾಣಲೆಯಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಅದೇ ಬಾಣಲೆಗೆ ಸಾಸಿವೆ ಹಾಕಿಬಿಟ್ಟು ಎಣ್ಣೆ ಹಾಕಿದೆ. ನೀವು ಅದಕ್ಕೆ ಎಲ್ಲ ಗ್ರೀನ್ ಚಿಲ್ಲಿ ಆದರೂ ಹಾಕ್ಕೋಬೋದು, ಇಲ್ಲ ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಕೋಬೋದು, ಅದು ನಿಮ್ಮ ಚಾಯ್ಸು. ನೋಡಿ, ಸಾಸಿವೆ ಹಾಕಿ ಎಣ್ಣೆ ಹಾಕಿದೆ. ಸೆಂಟ್ರಲ್ ನನ್ನ ಮಗ ಬಂದುಬಿಟ್ಟು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟ. ಮಮ್ಮಿ ನಾನು ಹಾಕ್ತೀನಿ ಮಮ್ಮಿ, ಎಲ್ಲ ನೀನೇ ಹಾಕ್ತಿದ್ದೀಯ ಅಂತೇಳಿ ಅವನಿಗೂ ಈ ಥರ ಇಂಟ್ರೆಸ್ಟ್ ಇದೆ, ಅದಕ್ಕೆ ಬಂದು ಹಾಕ್ಬಿಟ್ಟ. ಅದಾದಮೇಲೆ ಮೀಡಿಯಮ್ ಸೈಜ್ 2 ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಅದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ನಾವು ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಗ್ಗಟ್ಟವಾಗಿ ಹಾಕ್ಕೊಳ್ಳಿ. ಬಟ್ ಇದು ಕಹಿ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಆ ಕಹಿ ನಮಗೆ ಸಿಗಲ್ಲ ಅನ್ನೋದು ನನ್ನ ಫೀಲು. ನಿಮಗೆ ತಗ್ಗಟ್ಟವಾಗಿ ಹಾಕ್ಕೊಂಡು ನಿಮ್ಮ ಟೇಸ್ಟಿಗೆ ತಗ್ಗಟ್ಟವಾಗಿ ಹಾಕ್ಕೊಳ್ಳಿ. ಅದಾದಮೇಲೆ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಫಸ್ಟೇ ಹಾಕ್ಕೋಬೇಡಿ, ಬ್ಲ್ಯಾಕ್ ಆಗಿಬಿಡುತ್ತೆ. ನೋಡಿ, ಈ ಥರ ಹಾಕ್ಕೊಂಡ್ರೆ ಆ ಕರಿಬೇವು ಗ್ರೀನಾಗಿ ಆ ಟೇಸ್ಟು ಫ್ಲೇವರು ಸಖತ್ತಾಗಿರುತ್ತೆ. ನೋಡಿ, ಈಗ ಟೊಮಾಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಫುಲ್ ಸಾಫ್ಟ್ ಆಗೋವರೆಗೂ. ಇದು ನಮಗೆ ಗೊಜ್ಜು ಅಲ್ವಾ, ಅದಕ್ಕೆ ಸ್ವಲ್ಪ ಟೊಮೊಟೊ ಜಾಸ್ತಿನೇ ಇರಲಿ. ನಾನು ಇದಕ್ಕೆ ಹುಣ್ಸೆಹಣ್ಣು ರಸನೂ ಹಾಕ್ತಾಯಿಲ್ಲ. ಅದಕ್ಕೋಸ್ಕರನೇ ನಾನು ಇದನ್ನು ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದು ನಾಟಿ ಟೊಮೊಟೊ ಹಾಕ್ಕೊಂಡಿದ್ದೀನಿ, ನಿಮ್ಮ ಚಾಯ್ಸು. ಬಟ್ ಇಲ್ಲಾಂದರೆ ಹುಣ್ಸೆಹಣ್ಣು ಹುಳಿನೂ ಹಾಕ್ಕೋಬೋದು ನೀವು ಸ್ವಲ್ಪ. ಈಗ ಮತ್ತು ಅರಿಶಿಣ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ನಿಮ್ಮ ಟೇಸ್ಟ್ ತಗ್ಗಟ್ಟವಾಗಿ ಹಾಕ್ಕೊಳ್ಳಿ. ನಾನು ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ಅದು ಅಳತೆ ಹೇಳೋಕ್ಕಾಗಲ್ಲ. ನಾರ್ಮಲಾಗಿ ನಾನು ಡೈಲಿ ಹಾಕಿ ನನಗೆ ರೂಢಿ ಆಗಿಬಿಟ್ಟಿದೆ. ಅದಕ್ಕೆ ನಾರ್ಮಲಾಗಿ ನಾನು ಏನಕ್ಕೆ ಆಗಲಿ ಸೆಕೆಂಡ್ ಟೈಮ್ ಹಾಕೋಕ್ಕೋಗಲ್ಲ, ಫಸ್ಟೇ ಒಂದೇ ಟೈಮ್ ಹಾಕ್ಬಿಡ್ತೀನಿ. ಈಗ ಅದು ಹಾಕ್ಕೊಂಡು ಅದಾದಮೇಲೆ ಹಾಗಲಕಾಯಿ ಫ್ರೈ ಮಾಡ್ಕೊಂಡು ಏನು ಸೈಡ್ಗೆ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು 5 to 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳೋಣ. ಅಷ್ಟರೊಳಗಡೆ ಗ್ಯಾಸು ಮೀಡಿಯಮ್ಮಲ್ಲಿ ಇಟ್ಬಿಟ್ಟು ನಾನು ಆಚೆ ಬಂದು ಟೀ ಕುಡಿತಾ ಇದ್ದೀನಿ. ಈ ಬ್ಯಾಂಗ್ಳೂರ್ ವೆದರ್ ಹೆಂಗಿದೆ ಅಂದರೆ ಈ 3 ಡೇಸಿಂದ ಆ ಚಳಿಗೆ ಇದಕ್ಕೆ ಆಚೆ ಹೋಗೋಕ್ಕಾಗ್ತಿಲ್ಲ, ಮನೇಲಿ ಇರೋಕ್ಕಾಗ್ತಿಲ್ಲ, ಆ ಥರ ಆಗಿಬಿಟ್ಟಿದೆ. ಬಿಸಿ ತಿನ್ನಬೇಕು, ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನೋ ಫೀಲ್ ಬರ್ತಿದೆ ಈಗ. ಬಟ್ ಏನೂ ಮಾಡೋಕ್ಕಾಗಲ್ಲ, ಆಚೆ ಹೋಗಲೇಬೇಕು, ಕೆಲಸ ಮಾಡಲೇಬೇಕು, ಮನೆಗೆ ಬರಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ನೋಡಿ, ಟೀ ಕುಡ್ದಿದ್ದು ಆಯಿತು. ಈಗ ಮತ್ತೆ 1.5 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡೆ. ಅದಾದಮೇಲೆ 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡೆ, ಸಾಕು. ಜಾಸ್ತಿ ಮಸಾಲೆ ಥರ ಇದ್ರೂ ಚೆನ್ನಾಗಿಲ್ಲ. ಯಾಕಂದ್ರೆ ನಾವು ಹಸಿಮೆಣ್ಸಿನ್ಕಾಯಿ ಮಾತ್ರ ಹಾಕ್ಕೊಂಡಿದ್ವಿ, ಅದಕ್ಕೆ ಖಾರ ಪುಡಿ ಹಾಕ್ಕೊಂಡಿಲ್ಲ ನಾವು. ಅದಕ್ಕೋಸ್ಕರ ಸಾಂಬಾರು ಪುಡಿ 1.5 ಸ್ಪೂನು
ಮತ್ತು 1 ಸ್ಪೂನು ಧನಿಯಾ ಪುಡಿ ಸಾಕು. ಇದನ್ನು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಹಸಿಸ್ ಮೇಲೆ ಹೋಗೋವರೆಗೂ ಇಟ್ಕೊಂಡು ಚಪಾತಿಗೆ ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಬಟ್ ನಿಮ್ಗೆ ಅದು ಇಷ್ಟ ಇಲ್ಲ, ನಮ್ಗೆ ಗೊಜ್ಜು ಥರನೇ ಇಷ್ಟ ಅನ್ನಂಗಿದ್ರೆ ಸ್ವಲ್ಪ 1-1.5 ಗ್ಲಾಸ್ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಈಗ ನೋಡಿ ಈ ಹುರುಳಿ ಕಾಳನ್ನು ನಾನು ನೆನೆಸ್ಕೋತೀನಿ ಮೊಳಕೆ ಕಟ್ಟೋಣ ಅಂತ ಬಿಕಾಸ್ ಮೊಳಕೆ ಸಾರು ಮಾಡಿದ್ರೆ ಸಖತ್ತಾಗಿರುತ್ತೆ, ಅದಕ್ಕೆ ನಾನು ನೆನೆಸ್ಕೊತಾ ಇದ್ದೀನಿ. ಅಷ್ಟರೊಳಗಡೆ ಅದು ಕುದಿಯುತ್ತೆ ಅಂತ ಹೇಳ್ಬಿಟ್ಟು ಅಷ್ಟರೊಳಗಡೆ ಇದು ನೆನೆಸ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ನೆನೆಸ್ಕೊತಿದ್ದೆ. ನೋಡಿ ಈಗ ಚೆನ್ನಾಗಿ ಕುದೀತಿದೆ. ಈಗ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಇದು ಚೆನ್ನಾಗಿ ಬಾಯ್ಲ್ ಹೋಗಿ, ಯಾಕಂದರೆ ನಾವು 1.5 ಗ್ಲಾಸ್ ನೀರು ಹಾಕಿದ್ದೀವಿ ಅಂದರೆ ಅದು 1 ಗ್ಲಾಸ್ ಅಷ್ಟು ಹಾಕಬೇಕು, ಹಾಗೆ ಆ ಸಾಂಬಾರು ಟೇಸ್ಟಾಗಿರುತ್ತೆ. ನಾವು ಆಚೆ ಏನೂ ನೀರು ಬಗ್ಸಿಲ್ಲ, ಆ ಪ್ರೋಟೀನ್ ಅಂಶ ಏನಿದೆಯೋ ಹಾಗಲಕಾಯಲ್ಲಿ 100% ಅದರಲ್ಲೇ ನಮಗೆ ಸಿಗುತ್ತೆ. ಅದು ತಿಂದ್ರೇ ಹಾಗಲಕಾಯಿ ತಿಂದಿದ್ದಕ್ಕೂ ಒಂದು ಪ್ರಯೋಜನ ಇರುತ್ತೆ. ಇಲ್ಲ ಸುಮ್ಮನೆ ನಾವು ನೀರೆಲ್ಲ ಹಾಕಿ ಬೇಯಿಸಿ ಆಚೆ ಹಾಕಿದ್ರೆ ಅದು ತಿಂದರೂ ವೇಸ್ಟು, ಸುಮ್ಮನೆ ಕಹಿ ನಮ್ಮ ಬಾಯಿಗೆ ಹೋಗುತ್ತೆ ಅಷ್ಟೇ. ನೋಡಿ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು. ನೀವು ಚಪಾತಿಗೆ ತಿನ್ಬೋದು, ಅನ್ನಕ್ಕೆ ತಿನ್ಬೋದು, ಮುದ್ದೆಗೂ ತಿನ್ಬೋದು. ನಮ್ಮ ಅತ್ತೆ ಮುದ್ದೆ ಮಾಡಿ ಟೊಮೊಟೊ ಗೊಜ್ಜು ಮಾಡಿದರು. ನಾನು ಅದಕ್ಕೆ ಹಾಗಲಕಾಯಿ ಗೊಜ್ಜು ಮಾಡಿದೆ. ನೋಡಿ ಅವ್ರು ಮಾಡಿರೋ ಮುದ್ದೆಗೆ ಇಟ್ಕೊಂಡು ನಾನು ತಿಂತಿದ್ದೀನಿ. ನೋಡಿ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೆಂಗಿದೆ ಅಂತ. ಒಂದ್ಸಲ ನೀವು ಟ್ರೈ ಮಾಡಿ, ತಿಂದು ಹೆಂಗಿದೆಯೋ ಕಮೆಂಟ್ ಮಾಡಿ. ನೋಡಿ ನಾನು ಮುದ್ದೆಯಲ್ಲಿ ತಿಂತಾ ಇದ್ದರೆ ಅಂತೂ ಸೂಪರಾಗಿತ್ತು, ಬಟ್ ಲೈಟಾಗಿ ಕಹಿ ಇತ್ತು, ಬಟ್ ಅಷ್ಟೊಂದು ಇರಲಿಲ್ಲ. ಒಂದ್ಸಲ ನೀವು ಟ್ರೈ ಮಾಡಿ, ಹೆಂಗಿದೆಯೋ ಕಮೆಂಟ್ ಮಾಡಿ. ಥ್ಯಾಂಕ್ ಯು.